ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ವೇದವ್ಯಾಸರ ಮಹಾಭಾರತದ 13ನೆಯ ಮಹಾಪರ್ವ ಅನುಶಾಸನ ಪರ್ವ. ಅದಾಗಲೇ ಕೌರವರ ನಾಶದಿಂದ ನೋವನ್ನುಂಡ ಧರ್ಮರಾಜ ಸಮಾಧಾನಕ್ಕಾಗಿ ಭೀಷ್ಮರೆಡೆಗೆ ತನ್ನನ್ನು ತಿದ್ದುವಂತೆ ಮತ್ತಷ್ಟು ತನ್ನ ದುಗುಡಗಳನ್ನು ದೂರ ಮಾಡುವಂತೆ ಅನೇಕ ಪ್ರಶ್ನೆಗಳೊಂದಿಗೆ ಚಿಂತನೆಯನ್ನು ನಡೆಸಿದ್ದಾನೆ. ರಾಜಧರ್ಮಗಳ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಭೀಷ್ಮರು ಅವರೊಳಗಿದ್ದ ಶ್ರೀಕೃಷ್ಣ ಪರಮಾತ್ಮನು ತಿಳಿಸಿಕೊಟ್ಟಿದ್ದಾನೆ. ಭಗವಂತ ನಾರಾಯಣನಾಗಿ ಚತುರ್ಮುಖನಿಗೆ 1,00,000 ಅಧ್ಯಾಯದ ರಾಜಧರ್ಮವನ್ನು ಹೇಳಿದ್ದರೆ ಚತುರ್ಮುಖ 10,000 ಅಧ್ಯಾಯಗಳಷ್ಟರಲ್ಲಿ ಅದನ್ನು ಸಂಗ್ರಹ ಮಾಡಿ ಶಿವನಿಗೆ ಕಲಿಸಿಕೊಟ್ಟಿದ್ದಾನೆ. ಶಿವನು ಇಂದ್ರನಿಗೆ 5,000 ಅಧ್ಯಾಯಗಳಲ್ಲಿ ರಾಜನೀತಿಯನ್ನು ಪಾಠ ಮಾಡಿದ್ದರೆ ಇಂದ್ರ ಮತ್ತೆ ಅದನ್ನು ಬೃಹಸ್ಪತ್ಯಾಚಾರ್ಯರಿಗೆ 3,000 ಅಧ್ಯಾಯಗಳಲ್ಲಿ ಹೇಳಿದ್ದ. ಅಲ್ಲಿಂದ ಶುಕ್ರಾಚಾರ್ಯರಿಗೆ 1,000 ಅಧ್ಯಾಯದಲ್ಲಿ ರಾಜನೀತಿ ಬಂದಿದ್ದರೆ ಅದನ್ನು ಭೀಷ್ಮರು 100 ಅಧ್ಯಾಯಗಳಲ್ಲಿ ಮಾತ್ರವೇ ಸಂಗ್ರಹಿಸಿ ಧರ್ಮರಾಜನಿಗೆ ನೀಡಿದ್ದಾರೆ. ಅದನ್ನು ವೈಶಂಪಾಯನರು ಜನಮೇಜಯನಿಗೆ ಸರ್ಪಸತ್ರದಲ್ಲಿ ಬಹಿರಂಗಪಡಿಸಿದ್ದಾರೆ. ಅಲ್ಲಿ ಕೇಳಿಕೊಂಡ ಉಗ್ರಶ್ರವಸ್ಸು ನೈಮಿಷಾರಣ್ಯದಲ್ಲಿ ಶೌನಕಾದಿಗಳಿಗೆ ಮಹಾಭಾರತದ ಮಹಾಚಿಂತನೆಯನ್ನು ಕೊಡಮಾಡಿದ್ದಾರೆ. ಹೀಗೆ ಧರ್ಮರಾಜನನ್ನು ಓರ್ವ ದಕ್ಷ ಶಾಸಕನನ್ನಾಗಿಸಲು ಅನೇಕ ಧರ್ಮಚಿಂತನೆಗಳಿಂದ ಅವನನ್ನು ಮತ್ತೆ ಮತ್ತೆ ಶಾಸನಗೊಳಿಸುತ್ತಾ ಶಾಸ್ತ್ರಕ್ಕನುಗುಣವಾಗಿ ಅವನನ್ನು ತಿದ್ದುತ್ತಾ ಭೀಷ್ಮರು ಅನುಶಾಸನ ಪರ್ವವನ್ನು ಮತ್ತೊಮ್ಮೆ ಇನ್ನಷ್ಟು ಧರ್ಮಗಳ ವ್ಯಾಖ್ಯೆಗಳಲ್ಲಿ ಸಂವಾದಗಳಲ್ಲಿ ಪ್ರಧಾನವಾಗಿ ದಾನ ಧರ್ಮದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅನುಶಾಸನ ಪರ್ವದಲ್ಲಿ 2 ಅವಾಂತರ ಪರ್ವಗಳು, ಒಂದು ದಾನ ಧರ್ಮ ಪರ್ವ, ಮತ್ತೊಂದು ಕಡೆಯಲ್ಲಿ ಭೀಷ್ಮನ ತೆರಳುವಿಕೆ ಭೀಷ್ಮ ನಿರ್ಯಾಣ ಪರ್ವ. 274 ಅಧ್ಯಾಯಗಳಿಂದ ತುಂಬಿದ ಅನುಶಾಸನ ಪರ್ವವು 11,000ಕ್ಕಿಂತ ಹೆಚ್ಚಿನ ಶ್ಲೋಕಗಳನ್ನು ಹೊತ್ತುಕೊಂಡಿದೆ. ಮುಖ್ಯವಾಗಿ ದಾನಕ್ಕೆ ಪಾತ್ರ ಒಬ್ಬ ತಿಳಿದವ, ವೇದಜ್ಞ, ಶ್ರೋತ್ರಿಯ ಅಂತಹ ಬ್ರಾಹ್ಮಣ್ಯವನ್ನು ಪಡೆಯಲು ಏನು ನಡೆಸಬೇಕು ಅನ್ನುವ ನೆಲೆಯಲ್ಲಿ ವಿಶ್ವಾಮಿತ್ರನ ಕಥೆಯನ್ನು ಮೊದಲಿಗೆ ಭೀಷ್ಮರು ಹೇಳಿದ್ದಾರೆ. ವಸಿಷ್ಠರ ಹೋಮಧೇನವನ್ನು ಅಪಹರಿಸಲು ಆಗದೆ ಸೋತ ವಿಶ್ವಾಮಿತ್ರ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಪರಂಬಲಂ ಅನ್ನುವ ಮೂಲಕ ಬ್ರಾಹ್ಮಣ್ಯಕ್ಕಾಗಿ ತಾನು ಸಾವಿರಾರು ವರ್ಷಗಳ ಕಾಲ ಅನೇಕ ಪ್ರಕಾರದಲ್ಲಿ ತಪಸ್ಸು ಮಾಡಿ ಬ್ರಹ್ಮರ್ಷಿಯಾಗಿದ್ದಾನೆ, ಸಿದ್ಧಿಯನ್ನು ಪಡೆದಿದ್ದಾನೆ. ಅವನ ಅಪ್ಪನೇ ಕುಶಿಕನೇ ಗಾಧಿಯೇ ಬ್ರಾಹ್ಮಣ್ಯದ ಬಗ್ಗೆ ಚಿಂತನೆಯನ್ನು ಮಾಡಿದ್ದ. ಕೇಳಲು ಹೋಗಿದ್ದ. ಚತುರ್ಮುಖನಿಂದ ಹುಟ್ಟಿ ಬಂದ ಭೃಗು ಋಷಿಯ ಮಗ ಚ್ಯವನ ಅವನ ಜೊತೆಯಲ್ಲಿ ಬಹಳಷ್ಟು ಕಾಲ ಸೇವೆ ಮಾಡುತ್ತಾ ಚ್ಯವನ ಋಷಿಗಳು ಕುಶಿಕನನ್ನು ಅವನ ಮಡದಿಯನ್ನು ತನ್ನನ್ನು ಗಾಡಿಯಲ್ಲಿ ಎಳ್ಕೊಂಡು ಹೋಗಲಿಕ್ಕೆ ಹೇಳಿದ್ದಾರೆ. ಬೀದಿ ತಿರುಗಲಿಕ್ಕೆ, ದಾನ ಕೊಡಿಸಲಿಕ್ಕೆ. ಈ ರೀತಿಯಾಗಿ ರಾಜನನ್ನು ಬಹಳಷ್ಟು ಕಾಡಿಸಿ ಅವನಿಗೆ ದಯಪಾಲಿಸಿದ್ದಾರೆ. ನಿನ್ನ ವಂಶದಲ್ಲಿ ಬ್ರಾಹ್ಮಣ ಬರ್ತಾನೆ ಅಂತ ಹೇಳಿ, ಅದು ತನ್ನ ವಂಶದವನಿಂದ ಅಂತ. ಚ್ಯವನ ನೀರಿನೊಳಗೆ ನಿಂತು ತಪಸ್ಸು ಮಾಡುತ್ತಿದ್ದ. ನದಿಯೊಳಗಿದ್ದ
ಬೆಸ್ತರು ಮೀನು ಹಿಡಿಯಲಿಕ್ಕೆ ಹೋಗಿ ಅವರ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದ. ಆ ಚ್ಯವನನನ್ನು ಬೆಸ್ತರು ಹಿಡ್ಕೊಂಡೋಗಿ ಏನು ಮಾಡುವುದು ಅಂತ ಯೋಚನೆ ಮಾಡಿದರು. ಚ್ಯವನನೇ ಹೇಳುತ್ತಾನೆ, ಒಂದೋ ಮಾರಣ ಮಾಡಿ ಇಲ್ಲ ಮೋಚನ ಮಾಡಿ ಅಂತ ಮತ್ಸ್ಯಗಳ ಜೊತೆಯಲ್ಲಿ. ಕೊನೆಗೆ ರಾಜನಿಗೆ ತಂದು ಒಪ್ಪಿಸಿದ್ರು ಚ್ಯವನನನ್ನು ಬೆಸ್ತರು. ಏನು ಸಿಕ್ಕಿದ್ರು ರಾಜನ ಸೊತ್ತು ಅಂತ. ಆಗ ನಹುಷ ರಾಜ ಇದ್ದ. ಅವನತ್ರ ಚ್ಯವನ ಹೇಳುತ್ತಾನೆ, ಬೆಸ್ತರಿಗೆ ನನ್ನ ಮೌಲ್ಯವನ್ನು ಕೊಟ್ಟು ನೀನು ನನ್ನನ್ನು ಪಡೆಯಬೇಕಾಗ್ತದೆ. ಆಯಿತು, ರಾಜ್ಯವನ್ನೇ ಮೌಲ್ಯವನ್ನಾಗಿ ಕೊಡ್ತೇನೆ ಅಂದ ನಹುಷ. ಅದಾಗುವುದಿಲ್ಲ ಅಂದ, ತನ್ನ ಬೆಲೆ ಅಲ್ಲ ಅಂತನವ. ಕೊನೆಗೆ ಯೋಚನೆ ಮಾಡಿಕೊಂಡು ಶಾಸ್ತ್ರಚಿಂತನೆಯಂತೆ ಗೋವನ್ನು ಕೊಟ್ಟು ಚ್ಯವನನನ್ನು ಬಿಡಿಸ್ತಾನೆ. ಗೋವಿಗೆ ಎಷ್ಟು ಮೌಲ್ಯ ಇದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತ. ಹೀಗೆ ಗೋವಿನ ಬಗ್ಗೆ ಬಹಳಷ್ಟು ದೊಡ್ಡ ಮಾತನ್ನು, ಬಹಳಷ್ಟು ಚಿಂತನೆಗಳನ್ನು ಭೀಷ್ಮರು ಗೋದಾನದೆಡೆಗೆ ಅದನ್ನು ನಡೆಸ್ತಾರೆ. ಗೋಲೋಕ ಇದೆ, ಜ್ಞಾನಿಗಳ ಅತ್ಯಂತ ಎತ್ತರದ ಯಜ್ಞ ಯಾಜ್ಯಗಳನ್ನು ನಡೆಸಿದವರ ಬಹಳ ದೊಡ್ಡದಾದ ಶ್ರೇಷ್ಠವಾದ ತಾಣ ಅಂತ ಹೇಳಿ ಗೋಲೋಕವನ್ನು. ಗೋವಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ವಿಶೇಷವಾಗಿ ಮಹಾಲಕ್ಷ್ಮಿಯು ಗೋಮಯದಲ್ಲಿ ಗೋಮೂತ್ರದಲ್ಲಿ ನೆಲೆಸಿದ್ದಾಳೆ. ಹಾಗಾಗಿ ಎಲ್ಲೆಡೆ ಶುದ್ಧ ಶಕ್ತಿಗಳ ದೈವಿಕ ವಿಶೇಷವಾದ ಸನ್ನಿಧಾನಕ್ಕೆ ಪಾತ್ರರಾಗಲಿಕ್ಕೆ ನಾವು ಗೋಮಯವನ್ನು ಸಾರಿಸಿ ತಂಡೀಲವನ್ನು ಮಾಡಬೇಕು. ಗೋಮಯ ಬಂದರೆ ಲಕ್ಷ್ಮಿ ಇದ್ದಾಳೆ ಅಂತ ಅರ್ಥ. ಲಕ್ಷ್ಮಿಯಲ್ಲಿ ಎಲ್ಲ ದೇವತೆಗಳು ನಾರಾಯಣನ ಉಪಾಸನೆಗಾಗಿ ಬಂದು ಸೇರ್ತಾರೆ ಅಂತ. ಹಾಗಾಗಿ ಗೋಮಯವನ್ನು ಹಚ್ಚುವವರು ಅದನ್ನು ಮೆಚ್ಚುವುದಿಲ್ಲ. ಆಗಿದ್ದರೆ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ, ಅವಳ ಕೃಪೆಗೆ ಅಪಾತ್ರರಾಗ್ತಾರೆ ಅಂತ. ಹಾಗಾಗಿ ಮಹಾಲಕ್ಷ್ಮಿ ಅಂತಹ ಗೋವಿನ ಶುದ್ಧವಾದ ಪದಾರ್ಥದಲ್ಲಿ, ಅದು ಪಂಚಗವ್ಯಕ್ಕೂ ಶುದ್ಧತೆಗೂ ವಿಶೇಷವಾಗಿ ಬೇಕಾದ ಪದಾರ್ಥವಾಗಿದೆ. ಹೀಗೆ ಅದರ ಮಹಿಮೆಯನ್ನು ಹೇಳುತ್ತಾ, ದಾನವನ್ನು ಮತ್ತೆ ಹಿಂಪಡೆದರೆ ಅದು ಅತ್ಯಂತ ಅನರ್ಥಕಾರಿ ಅನ್ನುವುದರ ಬಗ್ಗೆ ಗೋವಿನ ವಿಷಯದಲ್ಲಿ ಬಂದಾಗ ನೃಗನ ಚರಿತ್ರೆಯನ್ನು ಹೇಳ್ತಾರೆ. ನೃಗರಾಜ ಬಹಳಷ್ಟು ದಾನ ಮಾಡಿದವ. ಒಮ್ಮೆ ಆತನ ದಾನ ಮಾಡಿದ್ದೊಬ್ಬನ ಬ್ರಾಹ್ಮಣ ಕೈಯಿಂದ ತಪ್ಪಿಸಿ ಅದು ಮತ್ತೆ ಅರಮನೆಗೆ ಬಂದು ಸೇರಿತ್ತು. ಗೊತ್ತಿಲ್ಲದೆ ನೃಗ ಮಗದೊಮ್ಮೆ ಅದನ್ನು ಬೇರೆ ಯಾರಿಗೂ ದಾನ ಮಾಡಿಬಿಟ್ಟ. ಕೊಟ್ಟ ಸೊತ್ತಿನ ದಾನ ಮಾಡಿದ್ದರಿಂದ 1 ವರ್ಷದ ಬಳಿಕ ಅದರ ಮೊದಲ ಯಜಮಾನ, ದಾನ ಮೊದಲು ಪಡೆದವ, ಅದನ್ನು ಗಮನಿಸಿದ, ಗುರುತಿಸಿದ. ಇದು ನನಗೆ ಕೊಟ್ಟ ದನ ತಪ್ಪಿಸಿ ಹೋಗಿತ್ತು, ಇದನ್ನು ಮತ್ತೊಮ್ಮನಿಗೆ ಕೊಟ್ಟಿದ್ದೀಯಾ ಅಂತ ಹೇಳಿ ದೂರು ಕೊಟ್ಟ. ಹಾಗೆ ನೃಗ ಹೇಳುತ್ತಾನೆ, ರಾಜ ಅದು ಗೊತ್ತಿಲ್ಲದೆ ಆಗಿರುವಂಥದ್ದು, ನಾನು ನಿನಗೆ ಬೇರೆ ಕೊಡ್ತೇನೆ ಅಂದ. ಬೇರೆ ನನಗೆ ಬೇಡ ಅಂದ. ಅದರ ಬದಲಿಗೆ 100 ದಾನಗಳನ್ನು ಮಾಡುತ್ತೇನೆ, ಗೋದಾನ ಅಂದ. ಆಗುವುದಿಲ್ಲ ಅಂದ. ಹಾಗಾಗಿ 2ನೇಯವ ಪಡೆದವ ಅದು ನೀನು ಕೊಟ್ಟದ್ದನ್ನು ನನಗೆ ಕೊಟ್ಟದ್ರಿಂದ ನನಗೂ ಉಪಯೋಗಕ್ಕಿಲ್ಲ ಅಂತ ಅದನ್ನು ಬಿಟ್ಟು ಹೋದ. ಹೀಗೆ ಇಬ್ಬರು ಸಹ ಆ ದಾನವನ್ನು ಪ್ರತ್ಯರ್ಪಣೆ ಮಾಡಿದರು. ಹೀಗಾಗಿ ನೃಗನಿಗೆ ಕೊಟ್ಟದ್ದನ್ನು ಮತ್ತೆ ಪಡೆದು ಇನ್ನೊಬ್ಬನಿಗೆ ಕೊಟ್ಟದ್ದರ ದುರಂತದಿಂದಾಗಿ ಅವನಿಗೆ ಓದಿಕ್ಕೆ ಆತ ಜನ್ಮ ಬಂತು. ಮತ್ತೆ ಅದು ಕೃಷ್ಣ ಯಾದವರ ಜೊತೆಯಲ್ಲಿ ನೋಡಿ ಅದನ್ನು ಉದ್ಧಾರ ಮಾಡಿದ್ದಾನೆ. ಹೀಗಾಗಿ ಗೋದಾನದಲ್ಲಿ ಆದ ಎಡವಟ್ಟುಗಳನ್ನೆಲ್ಲ, ಇಂಥದ್ದು ದಾನಗಳನ್ನು ಮತ್ತೆ ಕೊಟ್ಟದ್ದು ಹಿಂದೆ ಪಡೆಯುವಂತಿಲ್ಲ ಅನ್ನುವ ಆದರ್ಶದ ಜೊತೆಯಲ್ಲಿ ಚಿಂತನೆಯನ್ನು ಕೊಡ್ತಾನೆ. ಅತ್ತ ಚ್ಯವನನ ಚಿಂತನೆಯನ್ನು ಹೇಳುತ್ತಾ ಅವನ ವಂಶದಲ್ಲಿ ಬಂದವ, ಅವನ ಮಗನಾಗಿ ನಿಂತವ ಋಚೀಕ. ಋಚೀಕನಿಗೆ ಅದೇ ಕುಶಿಕ ಉಪಾಸನೆ ಮಾಡಿದ್ದಕ್ಕೆ ಅವನ ಹೆಂಡತಿಗೂ ಸಹ ವಿಶೇಷವಾಗಿ ಒಳ್ಳೆಯ ಬ್ರಹ್ಮಜ್ಞನಾಗಿ ಬರಬೇಕು ಅಂತ ಹವಿಸ್ಸನ್ನು ತಪಸ್ಸು ಮಾಡಿ ಜಪ ಮಾಡಿಕೊಟ್ರೆ ಅದು ಅದಲು ಬದಲಾಗಿ ಅವನ ಮಡದಿಗೆ ಹೆಚ್ಚು ಕಡಿಮೆ ಆಯಿತು. ಕೊನೆಗೆ ಆಕೆ ಪ್ರಾರ್ಥನೆ ಮಾಡಿಕೊಂಡ ನಂತರ ಮೊಮ್ಮಗ ತಾನೇ ಕ್ಷತ್ರ ಹುಡುತಾನೆ, ಮಗ ಒಳ್ಳೆಯವನಾಗ್ತಾನೆ, ಅತ್ತ ಮಾತ್ರ ಬ್ರಾಹ್ಮಣನಾಗಿ ಬಿಡ್ತಾನೆ ಅಂತ. ಹಾಗಾಗಿ ಕುಶಿಕನಿಗೆ ಗಾದಿಗೆ ಹುಟ್ಟಿದ ಮಗ ವಿಶ್ವಾಮಿತ್ರ ಕ್ಷತ್ರಿಯನಾಗಿದ್ದರೂ ಆ ಋಚೀಕನ ತಪಸ್ಸಿನಿಂದಾಗಿ ಫಲದಿಂದಾಗಿ ಬ್ರಾಹ್ಮಣನಾಗಿ ನಿಂತ ಮಂತ್ರ ಫಲದಲ್ಲಿ. ಇತ್ತ ಜಮದಗ್ನಿ ಹುಟ್ಟಿದ್ದ. ಜಮದಗ್ನಿಯು ಬಹಳ ಜೋರಿನವನು. ಅವನ ಹೆಂಡತಿ ರೇಣುಕೆ, ಅವನು ಬಾಣಪ್ರಯೋಗ ಮಾಡುತ್ತಿದ್ದ. ಬಿಸಾಡಿದ ಎಸೆದ ಧನುಸ್ಸಿನಿಂದ ಹೊಡೆದ ಬಾಣವನ್ನು ರೇಣುಕೆ ಹೊತ್ತು ತರಬೇಕು ಮತ್ತೆ ಓಡಿ ಹೋಗಿ. ಹಾಗೆ ಆಡ್ತಾ ಇದ್ದ. ಅವಳು ಒಂದು ಸತಿ ಬರುವಾಗ ತಡಾದದ್ದು ನೋಡಿ ಜಮದಗ್ನಿ ಜೋರು ಮಾಡ್ತಾನೆ, ಏನು ಅಂತ. ನನಗೆ ಬಿಸಿಲಾಗಿತ್ತು, ಕಾಲಿಗೆ ಬಿಸಿ ತಾಗಿತ್ತು, ಹಾಗಾಗಿ ತಡವಾಯಿತು ಅನ್ನಂತ. ಹಾಗಾಗಿ ಅದರ ಉಪಾಯಕ್ಕಾಗಿ
ಏನು ಮಾಡುವ ಯೋಚನೆ ಮಾಡುವಾಗ ಸೂರ್ಯನನ್ನೇ ದಿಟ್ಟಿಸಿ ನೋಡಿದ ಜಮದಗ್ನಿ. ಸೂರ್ಯ ಹೇಳುತ್ತಾನೆ, ನಾನು ನಿರಂತರವಾದ ದೇವರ ಕೆಲಸದಲ್ಲಿದ್ದೇನೆ, ಹಾಗಾಗಿ ಆತಪವು ಅದು ಸಹಜ, ನೀನದಕ್ಕೆ ಉಪಾಯ ಮಾಡುವಂತಾನೆ. ಕೊನೆಗೆ ಜಮದಗ್ನಿ ಕಾಲು ಬಿಸಿಯಾಗದಂತೆ ಮೆಟ್ಟಲು ಮಾಡ್ತಾನೆ, ಮೆಟ್ಟು ಮಾಡ್ತಾನೆ, ಹಾಗೆ ತಲೆ ಬಿಸಿಯಾಗದಂತೆ ಕೊಡೆಯ ನಿರ್ಮಾಣ ಮಾಡ್ತಾನೆ. ಹೀಗೆ ಬಿಸಿಲಿನ ಬೇಗೆಯನ್ನು ಪರಿಹರಿಸಿಕೊಳ್ಳಲು ಛತ್ರೋಪಾನಹ ದಾನವನ್ನು, ಚಪ್ಪಲಿ ಮತ್ತು ಕೊಡೆಯ ದಾನವನ್ನು ಉಲ್ಲೇಖ ಮಾಡುತ್ತಾರೆ. ಇದು ವಿಶೇಷವಾಗಿ ಮೃತನ ನಂತರದಲ್ಲಿ ಆತ ಯಮಾಲಯಕ್ಕೆ ತೆರಳಲಿಕ್ಕಿದೆ. ದಾರಿಯಲ್ಲಿ ಬರತಕ್ಕಂತಹ ಬಿಸಿಯ ಬಗೆಯನ್ನು, ಬೇಗೆಯನ್ನು ಮತ್ತು ಬಿಸಿಲ ಬೇಗೆಯನ್ನು ಆತ ಪರಿಹರಿಸಿಕೊಳ್ಳಲೋಸುಗ ಬದುಕಿದ್ದಾಗ ಛತ್ರದಾನವನ್ನು, ಉಪಾನದಾನವನ್ನು ನಡೆಸಿಕೊಡಬೇಕು ಅಂತ ಎಡೆಯಲ್ಲಿ ಭೀಷ್ಮರು ಹೇಳುತ್ತಾರೆ. ಹಾಗೆಯೇ ನರಕದೆಡೆಗೆ, ಯಮನ ಪಟ್ಟಣದೆಡೆಗೆ ಬಂದಾಗ ದುಷ್ಕೃತ ಕರ್ಮಗಳನ್ನು ನಡೆಸಿದವರ ಪ್ರಾಯಶ್ಚಿತ್ತವಾಗಿರತಕ್ಕಂಥ ನರಕದ ಕಥೆಗಳನ್ನು ಉಲ್ಲೇಖ ಮಾಡಿದರು. ಸದ್ಯತೆಗಾಗಿ ಮಾಡತಕ್ಕಂಥ ಶ್ರಾದ್ದದ ಬಗ್ಗೆ ಹೇಳುತ್ತಾರೆ. ಬಹಳ ವಿಸ್ತಾರವಾಗಿರತಕ್ಕಂಥ ಚಿಂತನೆಗಳನ್ನು, ಶ್ರಾದ್ದ ವಿಧಿಗಳನ್ನು ಹೇಳಿದ್ದಾರೆ. ಮುಖ್ಯವಾಗಿ ಪಾತ್ರನ ಬಗ್ಗೆ ಚಿಂತನೆ ಮಾಡುವಾಗ ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ ಅಂತಾರೆ. ಮತ್ತೊಮ್ಮೆ ಭೀಷ್ಮರು ಇದರ ಬಗ್ಗೆ ಚಿಂತನೆಯನ್ನು ಕೊಡ್ತಾರೆ. ಸೋಮಪಕ್ಷಶ್ಚ ಮಾಸಶ್ಚ ಅಂತ ಹೇಳ್ತಾ ಕೃಷ್ಣ ಪಕ್ಷದಲ್ಲಿ ಶ್ರಾದ್ದ ಮಾಡಬೇಕು. ಶ್ರಾದ್ದ ಮಾಡಲಿಕ್ಕೆ ಮುಖ್ಯ ಕಾಲ ಯಾವುದು? ವ್ಯವಸ್ಥೆಯನ್ನು ಕೇಳಿದರೆ ಕೇವಲ ಬ್ರಾಹ್ಮಣನ ಉಪಲಬ್ಧಿ ಅಂತಾರೆ. ಯಾರು ಬ್ರಾಹ್ಮಣ ಸಿಗ್ತಾನೆ ಆಗ ಶ್ರಾದ್ದ ಮಾಡಲಿಕ್ಕೆ. ಸುಮಾರಾಗಿ ಬ್ರಾಹ್ಮಣರು ದಿನತ್ರಯದಲ್ಲಿ ಸಿಗುವುದೇ ಇಲ್ಲ. ದಶಮಿ ದ್ವಾದಶಿಗಳಿಗೆಲ್ಲ ಬ್ರಾಹ್ಮಣರು ಬರುವುದೇ ಇಲ್ಲ. ಸಹಜವಾಗಿಯೇ ಶ್ರಾದ್ದದ ಊಟಕ್ಕೆ ಬರುವುದಿಲ್ಲ. ಅದು ಗೃಹಸ್ಥನಾದವನಿಗೆ ಮನೆಯಲ್ಲೇ ಊಟವನ್ನು ಹೇಳ್ತಾರೆ. ಪರಾನ್ನ ನಿಷೇಧ ಇದೆ. ಅದರಲ್ಲಿಯೂ ದಿನತ್ರಯದಲ್ಲಿ ಪರಾನ್ನ ನಿಷೇಧ ಮಾತ್ರ ಅಲ್ಲ, ಉಪ್ಪು ಹುಳಿಕಾರವನ್ನು ತಿನ್ನಲಿಕ್ಕಿಲ್ಲವ. ಅಕ್ಷಾರ ಲವಣಾಸ್ತರ್ವೇ ತಿಷ್ಟದ್ವಂಚೈಕ ಭೋಜನಾಹ ಎನ್ನುವ ವ್ಯಾಸರಗೆರೆಯನ್ನು ಆಚಾರ್ಯ ಮಧ್ವರೇ ಎತ್ತಿ ಹೇಳಿದ್ದಾರೆ. ಹೀಗಾಗಿ ಉಪ್ಪು ಹುಳಿಕಾರ ಇಲ್ಲದ ಸಪ್ಪೆ ಊಟವನ್ನು ಶ್ರಾದ್ದದಲ್ಲಿ ಮಾಡಿಸುವಂತಿಲ್ಲ. ಶ್ರಾದ್ದದ ಭೋಜನದಲ್ಲಿ ಎಲ್ಲ ಪದಾರ್ಥಗಳನ್ನು ತೆಗಿಲಿಕ್ಕೆ ಹೇಳ್ತಾರೆ. ಹಾಗಾಗಿ ಬ್ರಾಹ್ಮಣ ದಿನತ್ರಯದಲ್ಲಿ ಎಂದೂ ಸಿಗುವುದೇ ಇಲ್ಲ. ಹಾಗಾಗಿ ದಿನತ್ರಯದಲ್ಲಿ ಶ್ರಾದ್ದ ಮಾಡಲಿಕ್ಕೆ ಮಹಾಭಾರತದ ವಾಕ್ಯದಂತೆ ಆಗುವುದೇ ಇಲ್ಲ. ಭೀಷ್ಮರ ಧರ್ಮಚಿಂತನೆಯಂತೆ ಬಹಳ ಸುಂದರವಾಗಿ ಶ್ರಾದ್ದ ವಿಧಿಗಳನ್ನೆಲ್ಲ ಒಂದಿಷ್ಟು ತಿಳಿಸ್ತಾ, ಒಳ್ಳೆ ಯೋಗ್ಯನಾದ ಪಾತ್ರ ಸಿಕ್ಕಿದಾಗ ಶ್ರಾದ್ದಾದಿಗಳನ್ನು ನಡೆಸುವಂತೆ, ದೈವಿಕ ಪೈತೃಕ ಕರ್ಮಗಳನ್ನು ನಡೆಸುವಂತೆ ಚಿಂತನೆಯನ್ನು ಕೊಡ್ತಾರೆ. ಅತ್ತ ರೇಣುಕೆಯಲ್ಲಿ ಮತ್ತೆ ಹುಟ್ಟಿ ಬಂದಿರತಕ್ಕ ಪರಶುರಾಮ 21 ಬಾರಿ ಕ್ಷತ್ರ ಸಮುದಾಯವನ್ನು ಕತ್ತರಿಸಿದವ. ಬ್ರಹ್ಮಕುಲಕ್ಕೆ ಅವಮಾನ ಮಾಡಿದ ಕಾರ್ತವೀರ್ಯನ ನಂತರದಲ್ಲಿನ ಮತ್ತು ಕಾರ್ತವೀರ್ಯನ ದೌಷ್ಟ್ಯಗಳನ್ನು ದೂರ ಮಾಡಲಿಕ್ಕೆ ಪರಶುರಾಮರು ಮತ್ತೆ ತಾನು ಕೊಡಲಿಯನ್ನು ಹಿಡಿಬೇಕಾಯಿತು. ಈ ಪ್ರಕರಣಗಳನ್ನೆಲ್ಲ ಒಂದಕ್ಕೊಂದು ಸಂಬಂಧಪಟ್ಟಂತೆ ಚಿಂತನೆಯನ್ನು ಕೊಡ್ತಾ, ಮುಖ್ಯವಾಗಿ ದಾನದ ಪದಾರ್ಥಗಳನ್ನು ಹೇಳಿದಾಗ ಗೋದಾನದೊಟ್ಟಿಗೆ ಹೇಳುವಾಗ ಅದರ ಜೊತೆಯಲ್ಲಿ ಗೋ ಶಬ್ದಕ್ಕೆ ಮಾತು ಅಂತಲೂ ಅರ್ಥ ಇದೆ, ಶಾಸ್ತ್ರ ಅಂತಲೂ ಚಿಂತನೆ ಇದೆ. ಜೊತೆಯಲ್ಲಿ ನೆಲ ಅಂತಲೂ ಅರ್ಥ ಉಂಟು. ಗೋವಿಂದ ಹೇಳುವಲ್ಲಿ ನೆಲದಲ್ಲಿ ಅವತಾರ ಮಾಡಿದವ ಕೃಷ್ಣ ಅಂತ. ಹೀಗಾಗಿ ಇದು 3 ಸಹ ತುಲ್ಯನಾಮಾನಿ ಅಂತ ಹೆಸರು ಪಡೆದದ್ದು ಸಮಾನ ಇದೆ. ಹೆಸರು ಮಾತ್ರ ಅಲ್ಲದೆ ಅದರ ಫಲವು ಸಮಾನವಾಗಿದೆ. ತುಲ್ಯ ಫಲಾನಿಚ ಅಂತಾರೆ. ತುಲ್ಯ ಕಾಮ ಫಲಾನೀಹ ಗಾವಹ ಪೃಥ್ವಿ ಸರಸ್ವತಿ ಅಂತ. ಗೋದಾನ ಮಾಡಿದ್ದಷ್ಟೇ ಫಲ ಭೂದಾನ ಮಾಡಿದ್ದಕ್ಕೆ ಉಂಟು. ಭೂದಾನ ಮಾಡಿದ್ದಷ್ಟಕ್ಕೆ ಫಲ ಸರಸ್ವತಿ ದಾನಕ್ಕೆ ಉಂಟು. ಮಾತುಗಳನ್ನು ಹೇಳಿಕೊಟ್ಟವನಿಗೆ, ಪಾಠವನ್ನು ಮಾಡಿದವನಿಗೆ, ಜ್ಞಾನದ ದಾನ ಮಾಡಿದವನಿಗೆ ಗೋದಾನದ ವಿಶಿಷ್ಟವಾದ ಪುಣ್ಯ ಬರ್ತದೆ ಅಂತ. ಗೋದಾನ ಅಂದ ತಕ್ಷಣ ಖಾಲಿ ದನವನ್ನು ಕೊಡುವುದಲ್ಲ, ದನಕ್ಕೆ ಬಂಗಾರದ ಕೊಂಬು ಹಾಕಬೇಕು, ಬೆಳ್ಳಿಯ ಗೊರಸು ಹಾಕಬೇಕು, ಕಟ್ಟಬೇಕು. ಜೊತೆಯಲ್ಲಿ ದೋಹನಕ್ಕೆ ಹಾಲು ಕರೆಯಲಿಕ್ಕೆ ಕಂಚಿನ ಪಾತ್ರೆ, ಜೊತೆಯಲ್ಲಿ ಕರೆಯುವವನಿಗೆ, ದಂಪತಿಗಳಿಗೆ ಬೇಕಾದಷ್ಟು 1 ವರ್ಷಕ್ಕೆ ಬೇಕಾದಂತಹ ಜೀವನಕ್ಕೆ ಬೇಕಾದಂತಹ ದ್ರವ್ಯ, ಸಹಾಯ, ಬಟ್ಟೆ ಬರೆ ಇವನ್ನೆಲ್ಲ ಕೊಟ್ಟಾಗ ಅದು ಗೋದಾನ ಆಗ್ತದೆ ಅಂತ ಕ್ರಮ. ಅದನ್ನು ಆತ 1 ವರ್ಷ ಸಾಕಿರಬೇಕು. ಸವತ್ಸವಾದ ದನವೊಂದು 1 ವರ್ಷ ಸಾಕಿಕೊಂಡು ನೋಡಿಕೊಂಡು ಮತ್ತು ಅದನ್ನು ದಾನ ಮಾಡಲಿಕ್ಕೆ, ಅದು ಅವನ ಮನೆಯವರೆಗೆ ತಗೊಂಡು ಹೋಗಿ ಬಿಟ್ಟು ಬರಬೇಕು. ಇಂಥ ಗೋದಾನ ಮಾಡಿದ ಪುಣ್ಯಕ್ಕೆ ಜ್ಞಾನದಾನ ಮಾಡಿದವ, ಭೂದಾನ ಮಾಡಿದವ ಆಗ್ತಾನೆ ಅಂತ ಮತ್ತೊಮ್ಮೆ ಭೀಷ್ಮರದರ ಚಿಂತನೆಯನ್ನು ಕೊಟ್ಟಿದ್ದಾರೆ. ಹೀಗೆ ಮುಖ್ಯವಾದಂತಹ ಎಲ್ಲಕ್ಕೂ ಮಿಗಿಲಾದ, ಎಲ್ಲಕ್ಕೂ ಒಂದು ದೃಷ್ಟಿಯಿಂದ ಪ್ರತ್ಯಾಮ್ನಾಯವಾಗಿ ನಿಂತಿರುವ, ಬದಲಿಗೆ ಅಲ್ಲದಿದ್ದರೂ ದಕ್ಷಿಣೆಯ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸುವರ್ಣದ ಬಗ್ಗೆ ಹೇಳುತ್ತಾನೆ. ಸುವರ್ಣ ದಾನದ ಬಗ್ಗೆ ಹೇಳುವಾಗ ಅದರ ಸೃಷ್ಟಿಯ ಬಗ್ಗೆ ಧರ್ಮರಾಜ ಪ್ರಶ್ನೆ ಕೇಳಿರ್ತಾನೆ.
ಅದು ಸುವರ್ಣ ಸೃಷ್ಟಿಯಾದದ್ದು ಮೇರು ಪರ್ವತದ ತಟದಲ್ಲಿ, ಅದು ಶಿವನ ರೇತಸ್ಸಿನಿಂದ ಅಂತಾರೆ. ತಾರಕಾಸುರನ ಸಂಹಾರಕ್ಕಾಗಿ ಅದಾಗಲೇ ಹುಟ್ಟಿ ಬರುವ ಮಗುವಿನಿಂದಷ್ಟೇ ಅವನ ಸಂಹಾರ ಆಗಿರುತ್ತದೆ. ದೇವತೆಗಳಲ್ಲಿ ಯಾರೂ ಸಹ ಮತ್ತೆ ಮಕ್ಕಳನ್ನು ಪಡೆಯುವಂತಿಲ್ಲ. ಪಾರ್ವತಿಯ ಶಾಪ ಇತ್ತು. ಆಕೆಯ ರತಿ ಸಂದರ್ಭದಲ್ಲಿ ಅಗ್ನಿಯ ಮೂಲಕ ಭಂಗ ಮಾಡಿದ್ದಕ್ಕೆ ಪಾರ್ವತಿ ಶಾಪ ಕೊಟ್ಟಿದೆ. ಹೀಗಾಗಿ ಮತ್ತೆ ಶಿವನಲ್ಲಿಯೇ ತಾರಕನ ಸಂಹಾರಕ್ಕಾಗಿ ಸ್ಕಂದನನ್ನು ಕುಮಾರನನ್ನು ಪಡೆಯಲೋಸುಗ ಇವರು ಒಂದು ರೀತಿಯ ನಾಟಕ ಮಾಡಿದ್ದಾರೆ. ಹಾಗಾಗಿ ಶಿವ ಮತ್ತೆ ಆ ರೇತಸ್ಸನ್ನು ಗಂಗೆಯಲ್ಲಿ ಬಿಡ್ತಾನೆ. ಅದರಂತೆ ಅಗ್ನಿ ಅದನ್ನು ಸ್ವೀಕಾರ ಮಾಡ್ತಾನೆ. ಹೀಗಾಗಿ ಅಗ್ನಿಭವನಾಗಿ, ಶರವಣ ಭವನಾಗಿ, ಗಾಂಗೇಯನಾಗಿ, ಕೃತ್ತಿಗೆಯರ 6 ಜನಕ್ಕೂ ಹಾಲು ಕೊಡುವ ನೆವದಲ್ಲಿ ಬಂದಾಗ ಆರುಮುಖನಾಗಿ ಷಣ್ಮುಖನಾಗಿ ಸೃಷ್ಟಿಯನ್ನು ಪಡಿತಾನೆ. ಹೀಗೆ ಶಿವನ ರೇತಸ್ಸುಗಳಿಂದ ಧಾತುವಿನಿಂದ ಹುಟ್ಟಿ ಬಂದಿರತಕ್ಕಂಥ ಸುವರ್ಣ ಅದು ಪರ್ವತದ ತಟದಲ್ಲಿ ಬಂದಿದೆ ಅಂತ ತಿಳಿಸ್ತಾರೆ. ಆಗ ಶಿವನ ಮಹಿಮೆಯ ಬಗ್ಗೆ ಮಾತು ಕೇಳಿದಾಗ ಧರ್ಮರಾಜನಿಗೆ ಭೀಷ್ಮರು ಹೇಳ್ತಾರೆ, ಕೃಷ್ಣನಲ್ಲಿ ನೀನೇ ಹೇಳು ಅಂತ. ಯಾಕೆಂದರೆ ಕೃಷ್ಣನೊಳಗಿದ್ದೇ ಭೀಷ್ಮರಲ್ಲಿ ಹೇಳುತ್ತಾ ಇದ್ದರೂ ಭೀಷ್ಮನ ಬಾಯಿಯಿಂದ ಶಿವನ ಬಗ್ಗೆ ತಪ್ಪು ಕಲ್ಪನೆಗಳು ಬರಬಾರದು. ಇವತ್ತಿನವರೆಗಿನ ಭೀಷ್ಮನ ಮಾತುಗಳೆಲ್ಲ ಪೂರ್ಣ ಪ್ರಾಮಾಣಿಕವಾಗಿರುವಾಗ ಇದು ಮಧ್ಯೆ ದಾರ್ಶನಿಕವಾದ ಮಾತು ಬೇಡ ಅಂತ ಕೃಷ್ಣನಲ್ಲಿ ಹೇಳಲಿಕ್ಕೆ ಹೇಳ್ತಾನೆ. ಕೃಷ್ಣ ಶಿವನ ಮಹಿಮೆಯನ್ನು ಎಡೆಯಲ್ಲಿ ಭೀಷ್ಮರ ಬಾಯಿ ಮುಚ್ಚಿಸಿ ತಾನೇ ಬಹಿರಂಗವಾಗಿ ಧರ್ಮರಾಜಾದಿಗಳಿಗೆ ಹೇಳುತ್ತಾನೆ. ಅಲ್ಲೇ ಶಿವ ಸಹಸ್ರನಾಮವನ್ನು ಉಲ್ಲೇಖ ಮಾಡುತ್ತಾನೆ, ತಿಳಿಸಿಕೊಡುತ್ತಾನೆ. ತಾನು ಸಹ ಶಿವಭಕ್ತನಾಗಿದ್ದೆ, ಪಾಶುಪತ ದೀಕ್ಷೆಯನ್ನು ಪಡೆದಿದ್ದೇನೆ ಉಪಮನ್ಯುವಿನಿಂದ, ನಾನು ಮಗುವಿಗೋಸ್ಕರ ಪಡೀಲಿಕ್ಕೆ ಕೈಲಾಸಕ್ಕೆ ಹೋಗಿದ್ದೆ ಎಲ್ಲ ಹೇಳ್ಕೊಳ್ತಾನೆ. ಆಗ ಶಿವನೇ ಹೇಳ್ತಾನೆ, ಅಲ್ಲಿ ಕೈಲಾಸಕ್ಕೆ ಬಂದಾಗ ಎಲ್ಲರೂ ತಿಳ್ಕೊಳ್ತಾರೆ ಕೃಷ್ಣ ಕೈಲಾಸಕ್ಕೆ ಬಂದಿದ್ದಾನೆ ಮಗುವನ್ನು ಕೇಳಲಿಕ್ಕೆ ಅಂತ. ಆಗ ಶಿವ ಹೇಳ್ತಾನೆ, ಅವನು ಮಗುವನ್ನು ಪಡೆದಿದ್ದಾನೆ, ಮನ್ಮಥ ಅವನ ಮಗ ಇದ್ದಾನೆ. ಆದರೆ ಇಲ್ಲಿ ಕಾಡಿನಲ್ಲಿ ಒಬ್ಬ ಈಗ ಹುಟ್ಟಿದ ಮಗುವಿನಿಂದ ಮಾತ್ರ ಸಾಯುವ ರಕ್ಕಸ ಇದ್ದಾನೆ, ವರ ಪಡೆದಿದ್ದಾನೆ. ಅವನ ಸಂಹಾರಕ್ಕಾಗಿ ಮಗುವನ್ನು ಹೊಟ್ಟೆಯೊಳಗಿಟ್ಟುಕೊಂಡು ಕೃಷ್ಣ ಬಂದಿದ್ದಾನೆ. ಇದೀಗ ಕಾಳ್ಗಿಚ್ಚು ಬಂತಲ್ಲ, ಅದು ಕೃಷ್ಣನ ಮಗನಿಂದಾದ ಸಂಹಾರ. ಅದರ ಜೊತೆಯಲ್ಲಿ ರಾಕ್ಷಸನ ಸಂಹಾರ ಆಗಿದೆ. ಮತ್ತು ಜನರಿಗೆ ತೋರಿಸಲೋಸುಗ ನರೇಶು ಜಾತಃ ನರವತ್ ಪ್ರವೃತ್ತಿ ಅಂತೇಳಿ ಮಕ್ಕಳಾಗಲು ಶಿವನನ್ನು ಪ್ರಾರ್ಥನೆ ಮಾಡಬೇಕೆನ್ನುವ ವಿಷಯ ತೋರಿಸಲೋಸುಗ ತಾನೂ ಸಹ ಅದೇ ರೀತಿಯಾಗಿ ವರ್ತನೆ ಮಾಡ್ತಾ ನನ್ನೆಡೆಗೆ ಬಂದಿದ್ದಾನೆ ಅಂತ ಸತ್ಯ ವಿಷಯವನ್ನು ಹೇಳಿರ್ತಾನೆ. ಹಿಂದೆಯೂ ಜಯದ್ರಥನ ಸಂಹಾರವನ್ನು ಆಗ ಒಡಲು ಹೋಗುವಾಗ ರಾತ್ರಿಯಲ್ಲಿ ಸ್ವಪ್ನದಲ್ಲಿ ಅರ್ಜುನನನ್ನು ಮತ್ತೆ ಕೈಲಾಸಕ್ಕೆ ಕರ್ಕೊಂಡೋಗಿ ಮತ್ತೊಮ್ಮೆ ಶಿವನಿಂದ ಅವನಿಗೆ ಉಪದೇಶ ಮಾಡಿಸಿ ಮರುದಿನದ ಹೋರಾಟದಲ್ಲಿ ಜಯದ್ರಥನ ಸಂಹಾರ ಆಗುವಂತೆ ಅರ್ಜುನ ಜಯಗೊಳಿಸುವಂತೆ ಮಾಡಿದ್ದಾನೆ. ಕೃಷ್ಣನೇ ಹೇಳಬಹುದಿತ್ತಾದರೆ ಎಷ್ಟೋ ಬಾರಿ ಕೃಷ್ಣನೇ ರಥದಲ್ಲಿದ್ದಾಗ ಅರ್ಜುನನನ್ನು ಆಲಿಂಗನೆ ಮಾಡಿ ತನ್ನ ಸಾಮರ್ಥ್ಯವನ್ನು ಅವನಲ್ಲಿ ಸನ್ನಿಧಾನವನ್ನು ಮತ್ತೆ ಉದ್ಬೋಧಗೊಳಿಸಿದ್ದಾನೆ. ಆದರೂ ಅಪ್ಪೆಚ್ಚುದೋ ಗುರುದ್ವಾರ ಅಂತ ಹೇಳುವ ಹಾಗೆ ಗುರುವಿನ ಮೂಲಕವೇ ವಿಶೇಷವಾದಂತಹ ಸವಲತ್ತು ಬರುವುದು ಎನ್ನುವ ನೆಲೆಯಲ್ಲಿ ಶಿವನನ್ನು ನೇರ ಗುರುವಾಗಿ, ಬಹಳಷ್ಟು ದೊಡ್ಡ ದೊಡ್ಡ ಗುರುಗಳಿದ್ದರು, ಅರ್ಜುನನಿಗೆ ಇಂದ್ರನಿಗೆ ಪಕ್ಕದಲ್ಲಿನ ಗುರು ಯಾರು ಕೇಳಿದರೆ ಪಾರ್ವತಿ ಮತ್ತೆ ಶಿವ. ಹಾಗಾಗಿ ಶಿವನ ಕೈಯಲ್ಲೇ ಚಿಂತನೆಯನ್ನು ನಡೆಸಿಕೊಟ್ಟಿದ್ದನಾಗೆ ಲೋಕದಲ್ಲಿ ತೋರಿಸಲೋಸುಗ ತಾನೂ ಸಹ ಶಿವದೀಕ್ಷೆಯನ್ನು ಪಡೆದಿದ್ದೇನೆ ಅಂತ ಶಿವನ ಬಹಳಷ್ಟು ದೊಡ್ಡ ಮಾತುಗಳನ್ನೆಲ್ಲ ಉಲ್ಲೇಖ ಮಾಡ್ತಾನೆ. ಶಿವಪಾರ್ವತಿಯರ ಎಡೆಯಲ್ಲಿ ಸಂವಾದದಲ್ಲಿ ಕೆಲವೊಂದು ಸ್ತ್ರೀ ಧರ್ಮಗಳ ಬಗ್ಗೆಯೂ ಸಹ, ನಿಷ್ಠುರವಾದ ಕೆಲವು ಸ್ತ್ರೀ ಧರ್ಮಗಳ ಬಗ್ಗೆಯೂ ವಿಸ್ತಾರವಾದ ಮಾತುಗಳನ್ನು ಭೀಷ್ಮರು ತಿಳಿಸಿಕೊಡ್ತಾರೆ. ಸ್ತ್ರೀಯರು ಸಹ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತಾನೆ. ಸರ್ವಂ ಜ್ಞೇಯಂ ಅಂತ, ಜ್ಞೇಯಂ ಸರ್ವಂ ಸ್ತ್ರೀಭಿಹಿ ವಿನಾ ವೇದಾನ್ ಅಖಿಲಾನ್ ಅಂತ ಆಚಾರ್ಯ ಮಧ್ವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ವೇದದ ಮಾಧ್ಯಮದಲ್ಲಿ ತಿಳ್ಕೊಳ್ಳಿಕ್ಕಿಲ್ಲ. ಸ್ವರವುಳ್ಳ ವೇದ ಪ್ರಕ್ರಿಯೆಯನ್ನು ಅವರು ಸಂಸ್ಕಾರವನ್ನು ಪಡೆಯದೇ ಇದ್ದದ್ರಿಂದ ಆ ಮಾಧ್ಯಮದಲ್ಲಿ ಇವರಿಗೆ ಪಾಠ ಇಲ್ಲ. ಆದರೆ ಅದಲ್ಲದ ಪಂಚಮ ವೇದದ ಚಿಂತನೆ ಇದೆ ಅಂತ. ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ ಅಂತ ಇತಿಹಾಸ ಪುರಾಣಗಳು 5ನೇ ವೇದಸ್ಥಾನವನ್ನು ಪಡೆದಿವೆ. ತ್ರಿಶೂದ್ರದ್ವಿಜಬಂಧೂನಾಂ ತ್ರಿಶೂದ್ರದ್ವಿಜಬಂಧೂನಾಂ ತ್ರೈನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯೈವಂ ಭವೇದಿಹ ಇದು ಭಾರತವಾಖ್ಯಾನಂ ಕೃಪಯಾ ಮುನಿನಾಕೃತಂ ಅಂತ ವೇದವ್ಯಾಸರೇ ಪ್ರಾಮಾಣಿಕವಾಗಿ ಸ್ತ್ರೀಶೂದ್ರಾದಿ ಬ್ರಹ್ಮಬಂಧುಗಳಿಗೆಲ್ಲ ಸಂಸ್ಕಾರ ಇಲ್ಲದೆ ಇರೋದ್ರಿಂದ ವೇದ ಮಾಧ್ಯಮದಲ್ಲಿ ಪಾಠ ಆಗಲಿಕ್ಕಿಲ್ಲ. ಆದ್ದರಿಂದ ಅವರು ವೇದದ ಚಿಂತನೆಯಿಂದ ದೂರ ಉಳಿಬಾರದು, ವಂಚಿತರಾಗಬಾರದು ಅಂತೇಳಿ ಅವರಿಗೂ ಶ್ರೇಯಸ್ಸಾಗಲಿಕ್ಕೆ ಮೋಕ್ಷ ಆಗಲಿಕ್ಕೋಸ್ಕರ ಭಾರತಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅಂತ.
ಭಾರತ ವ್ಯಪದೇಶೇನ ಅಮನಾಯಾರ್ಥ ಪ್ರದರ್ಶಿತ ಅಂತ ವ್ಯಾಸರೇ ಹೇಳಿಕೊಳ್ತಾರೆ. ಮಹಾಭಾರತ ಹೆಸರಿನಲ್ಲಿ ನಾನು ವೇದಗಳನ್ನೇ ತೆರೆದಿಟ್ಟಿದ್ದೇನೆ ಅಂತ. ವೇದಾದಪಿ ಪರಂಚಕ್ರೆ ಪಂಚಮಂ ವೇದ ಉತ್ತಮ ಅಂತ ವೇದಕ್ಕಿಂತಲೂ ಮಿಗಿಲಾದ ಅರ್ಥ ಸ್ಪಷ್ಟತೆಯಲ್ಲಿ ಚಿಂತನೆಗಳನ್ನು ತುಂಬಿಸಿರತಕ್ಕಂಥ ಮಹಾಭಾರತಾದಿಗಳು ಅದು ಅಧ್ಯಯನಕ್ಕೆ ಸ್ತ್ರೀಶೂದ್ರಾದಿಗಳಿಗೆ ಗ್ರಂಥತಃ ಇದೆ ಎನ್ನುವ ಅಭಿಪ್ರಾಯದಲ್ಲಿಯೇ ಮತ್ತೊಮ್ಮೆ ಸ್ತ್ರೀ ಧರ್ಮದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಮತ್ತು ಮುಂದುವರಿಯುತ್ತಾ ಇನ್ನೂ ಇದೆ, ಉತ್ತಮ ಸ್ತ್ರೀಯರಿಗೆ ವೇದದಲ್ಲಿಯೂ ನೇರ ಅಧಿಕಾರ ಇದೆ ಅಂತ ಹೇಳಿಬಿಡ್ತಾರೆ. ಅವರಪ್ಯುತ್ತಮ ಸ್ತ್ರೀಣಾಮ ಅಧಿಕಾರ ಅಂತ ವೈದಿಕ ಅನ್ನುವ ಮಾತನ್ನು ಆಚಾರ್ಯ ಮಧ್ವರು ಸಹ ಇದೆ ಎನ್ನುವ ನೆಲೆಯಲ್ಲಿ ಉಲ್ಲೇಖ ಮಾಡ್ತಾರೆ. ವೇದಾಪ್ಯುತ್ತಮ ಸ್ತ್ರೀಭಿಹಿ ಅಂತೇಳಿ ಉತ್ತಮರು ಸಂಸ್ಕಾರವಂತರು ನೇರವಾಗಿ ವೇದದ ಮಾಧ್ಯಮದಲ್ಲಿಯೇ ಭಗವಂತನ ಚಿಂತನೆಯನ್ನು ನಡೆಸಿಕೊಡ್ತಾರೆ ಅಂತ. ಹೀಗೆ ಶಿವನ ಚರಿತೆಯನ್ನು ಉಲ್ಲೇಖ ಮಾಡುವಾಗ ಜೊತೆಯಲ್ಲಿ ಶಿವ ಸಮಾನನಾದ ಗರುಡನ ಬಗ್ಗೆಯೂ ಕಥೆಯನ್ನು ಹೇಳುತ್ತಾರೆ. ಅವನು ಹುಟ್ಟಿನಿಂದ ಹಿಡಿದು ಕಶ್ಯಪನಿಗಿರತಕ್ಕಂಥ ಕದ್ರು ವಿನತೆಯರಿಬ್ಬರು ಭಾರ್ಯೆಯರು, ಅವರಲ್ಲಿ ನಾಗಗಳು ಉತ್ಪತ್ತಿಯಾದದ್ದು, ವಿನತೆಯಲ್ಲಿ 2 ಮೊಟ್ಟೆ ಬಂದಾಗ ಅರುಣನ ಸೃಷ್ಟಿ, ಮತ್ತೆ ವೈನತೆಯನ ಸೃಷ್ಟಿ. ಅವರು ಮತ್ತೆ ಉಚ್ಚೈಶ್ರವಸ್ಸಿನ ಬಾಲ ಅದು ಕಪ್ಪಿದೆ ಅಂತ ಹೇಳುವ ಮೂಲಕ ದೂರದಲ್ಲಿದ್ದದ್ದು ಸಮುದ್ರ ಮಥನದಲ್ಲಿ ಬಂದದ್ದು ನಿಜವಾಗಿ ಬಿಳಿಯೇ ಇತ್ತು. ಆದರೆ ಕದ್ರು ತನ್ನ ನಾಗಗಳಿಗೆ ಹೇಳಿ ಬಾಲ ಸುತ್ತಲಿಕ್ಕೆ ಹೇಳಿ ತಪ್ಪು ಮಾಡಿಸಿ ವಿನತೆಯನ್ನು ತನ್ನ ದಾಸಿಯನ್ನಾಗಿಸಿಕೊಳ್ತಾರೆ. ದಾಸ್ಯದ ಮೋಚನೆಗಾಗಿ ಗರುಡ ಅಮೃತವನ್ನು ತರಬೇಕಾಗ್ತದೆ. ಅವನು ಹುಟ್ಟಿದಾಗಲೇ ಹಸಿವಿನಿಂದ ಬಳಲಿದ್ದದಕ್ಕೋಸ್ಕರ ಊಟ ಕೇಳುತ್ತಾನೆ. ಆಗ ಕಶ್ಯಪರು ಹೇಳ್ತಾರೆ, ಅಲ್ಲಿ ಒಂದು ಗಲಾಟೆ ಮಾಡುವ ನಾಗ ಕೂರ್ಮಗಳಿವೆ, ಒಂದು ಕಡೆಯಲ್ಲಿ ಆನೆ, ಇನ್ನೊಂದು ಕಡೆಯಲ್ಲಿ ಆಮೆ, ಇವೆರಡನ್ನು ಹೊತ್ಕೊಂಡು ಹೋಗು ಅಂತಾನೆ. ಹೊತ್ಕೊಂಡು ಹೋದ. ನೈಮಿಷಾರಣ್ಯದಲ್ಲಿ ಒಂದು ದೊಡ್ಡ ಆಲದ ಮರದ ಮೇಲೆ ಕುಳಿತು ತಿನ್ನಲು ಕಾಲಿಟ್ಟರೆ ಆ ಗೆಲ್ಲಿನಲ್ಲಿ ವಾಲಕಿಲ್ಲಿಯರು ತಪಸ್ಸು ಮಾಡ್ತಾ ಇದ್ದಾರೆ. 66,000 ಜನ. ಗೆಲ್ಲು ಮುರಿದಿದೆ, ಕೆಳಗೆ ಬೀಳದಂತೆ ಕೊಕ್ಕಿನಲ್ಲಿ ಹಿಡ್ಕೊಂಡು ಹೋಗಿ ಸಮುದ್ರ ತೀರದಲ್ಲಿ ಅವರ ಹತ್ರ ಪ್ರಾರ್ಥನೆ ಕಶ್ಯಪರಿಂದ ಮಾಡಿಸಿ ಅವರನ್ನು ಇಳಿಸಿ ತಾನು ಗೆಲ್ಲನ್ನು ಎಸೆದು ಅಲ್ಲಿರತಕ್ಕ ಕೆಲವು ಪುಲಿಂದರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಬೆಟ್ಟಕ್ಕೆ ಹೋಗಿ ಎಲ್ಲ ತಿಂದು ಬಂದಿದ್ದಾನೆ. ಮತ್ತೆ ಅಮೃತವನ್ನು ತರಲು ಹೋಗಿ ಅಲ್ಲಿರತಕ್ಕ ರಕ್ಷಕರನ್ನೆಲ್ಲ ದೂರ ಮಾಡಿ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸಲು ಬ್ರಹ್ಮನಿಂದ ಉಪಾಯ ಕೇಳಿಕೊಂಡು ನಂದಿಸಿ ಅದನ್ನು ಶಾಂತಗೊಳಿಸಿ ಅಮೃತ ಕಲಶವನ್ನು ತಂದಿದ್ದಾನೆ. ದರ್ಬೆಯಲ್ಲಿಟ್ಟಿದ್ದಾನೆ. ಆದರೆ ಇಂದ್ರ ಅದನ್ನು ತಗೊಂಡೋಗಿ ಬಿಟ್ಟಿದ್ದಾನೆ. ಹಾವುಗಳು ಕಾಲಿ ನೆಕ್ಕಿದ್ದೇ ಬಂದವು, ತಮ್ಮ ನಾಲಿಗೆಯಲ್ಲನ್ನು ಹರಿದುಕೊಂಡವಷ್ಟೇ. ಅಯೋಗ್ಯರಿಗೆ ಎಂಥ ತಪ್ಪು ಮಾರ್ಗದಲ್ಲಿ ಪ್ರಯತ್ನ ಪಟ್ಟರೂ ಏನು ದಕ್ಕುವುದಿಲ್ಲ ಎನ್ನುವ ಕಥೆಯನ್ನು ಭಗವಂತನ ವಾಹನನಾಗಿ ಗರುಡ ತೋರಿಸಿಕೊಟ್ಟ. ಅವನ ಅಪಹಾರ ಮಾಡುವಾಗ ಇಂದ್ರ ಅಡ್ಡಿ ಮಾಡಬೇಕು ಅಂತೇಳಿ ವಜ್ರಾಯುಧ ಎಸೆದಿದ್ದಾನೆ. ಆದರೆ ಏನು ಆಗುವುದಿಲ್ಲ. ಗರುಡ ಇಂದ್ರನಿಗಿಂತ ಎಷ್ಟೋ ಪಾಲು ದೊಡ್ಡವ, ಬಲದಲ್ಲಿಯೂ ಶ್ರೇಷ್ಠ ಇದ್ದಾನೆ. ಆದರೆ ಅದರಲ್ಲಿ ಇರತಕ್ಕ ನಾರಾಯಣನ ಶಕ್ತಿಗೆ ಬೆಲೆ ಕೊಡಲೋಸುಗ ತನ್ನ ರೆಕ್ಕೆಯ ಒಂದು ತುಂಡನ್ನು ಗರಿಯನ್ನು ಕೆಳಗೆ ಬೀಳಿಸ್ತಾನೆ. ಅದನ್ನು ನೋಡಿಯೇ ದೇವತೆಗಳು ನಿಬ್ಬೆರಗಾಗ್ತಾರೆ, ಎಂಥ ಬಣ್ಣ ಇದೆ, ಏನು ಚಂದ ಇದೆ ಅಂತ. ಹಾಗಾಗಿ ಅದನ್ನು ಸುಪರ್ಣ ಅಂತ ಮತ್ತೆ ಕರೆದಿದ್ದಾರೆ. ಅವನು ಎತ್ತಿಕೊಂಡು ಹೋಗುವ ಭಾರವನ್ನು ನೋಡಿ ಅವನನ್ನು ಗುರುಂ ಭಾರಂ ಸಮಾದಾಯ ಯಶ್ ಉಡ್ಡೀಯತೆ ಖಗಃ ಅಂತೇಳಿ ಗುರುಡ ಅಂತೇಳಿ ಗರುಡ ಅಂತ ಚಿಂತನೆಯನ್ನು ಕೊಟ್ಟಿದ್ದಾರೆ. ಎತ್ತರದ ದೊಡ್ಡ ದೊಡ್ಡ ಮಧುಕೈಟವರೇ ಆ ನಾಗಕೂರ್ಮಗಳಾಗಿದ್ದರು. ಅವುಗಳನ್ನು ಹೊತ್ತುಕೊಂಡು ಹೋದದ್ದು ನೋಡಿ ಖುಷಿಪಟ್ಟಿದ್ದಾರೆ. ಹೀಗೆ ಭಗವಂತನ ವಾಹನನಾಗಿ ನಿಂತ ಗರುಡನ ಅನೇಕ ಚರಿತ್ರೆಗಳನ್ನು ಮಧ್ಯದಲ್ಲಿ ಚಿಂತನೆ ಮಾಡುತ್ತಾ ಕೇವಲ ಶಿವನ ಬಗ್ಗೆ ಮಾತ್ರ ಅಲ್ಲದೆ ಅನುಶಾಸನ ಬರುವ ಪರಮ ವೈಷ್ಣವವಾದ ಭಗವಂತನ ಚಿಂತನೆಯನ್ನು ಬಹಳಷ್ಟು ಕಡೆಯಲ್ಲಿ ಹೇಳಿದೆ. ವೇದವ್ಯಾಸರ ಸಂಕಲ್ಪ ಮಾಡಿದರು, ವಾಸುದೇವಸ್ಯ ಮಾಹಾತ್ಮ್ಯಂ ಸಮ್ಯಕ್ ದ್ವೈಪಾಯನೋ ಬ್ರವೀತ್ ಅಂತ. ತಾನು ಬಹಳ ಚಂದವಾಗಿ ಕೃಷ್ಣನ ಮಹಿಮೆಯನ್ನು ಹೇಳಿದ್ದೇನೆ ಅಂತ. ಎಷ್ಟೋ ಜನರಿಗೆ ಅನುಶಾಸನ ಬರುವ ಓದಿ ಶಿವಸಹಸ್ರನಾಮ ಇದ್ದು ನೋಡಿ ಸಂಶಯ ಬಂದದು. ಕೃಷ್ಣನೇ ಹೇಳಿದ್ದಾನೆ ಹೇಳಿ ನಾಳೆಯಿಂದ ಶಿವದೀಕ್ಷಿತರಾಗಲಿಕ್ಕೆ ಅವರು ಸಂಕಲ್ಪ ಮಾಡುವುದುಂಟು. ಅದು ತಪ್ಪಿಸಲೋಸುಗ ಅಲ್ಲಿಯೇ ಮತ್ತೆ ವಿಷ್ಣು ಸಹಸ್ರನಾಮವನ್ನು ಭೀಷ್ಮರು ಮುಕ್ತಖಂಡದಿಂದ ಹೇಳುತ್ತಾರೆ. ಪ್ರಶ್ನೆ ಬಂದಾಗ ಹೇಳ್ತಾರೆ, ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಕ್ಕಮರ್ಚಂತಹ ಪ್ರಾಪ್ನುಯುರು ಮಾನವ ಶುಭಂ ಅಂತ. ಮನುಷ್ಯರಿಗೋಸ್ಕರ ದೊಡ್ಡ ಪ್ರಶ್ನೆ ಹಾಕಿದ್ದಾನೆ. ಇವರು ಒಳ್ಳೆಯದನ್ನು ಪಡಿಬೇಕಾದ್ರೆ ಎಂತ ಮಾಡಬೇಕು ಅಂತ. ಎಲ್ಲ ದೇವರಿಗೆ ಅಡ್ಡ ಬಿದ್ದರಾಯ್ತಲ್ಲ ಹೇಳಿದರೆ ಅದು ಯಾರು ದೊಡ್ಡ ದೇವರು ಅಂತ ಕೇಳ್ತಾನೆ. ಕಿಮೇಕಂ ದೈವತಂ ಲೋಕೆ, ಅತ್ಯಂತ ಎತ್ತರದ ಪ್ರಶಸ್ತನಾದ ದೇವರು ಯಾರು, ಯಾರನ್ನು ನಾನು ಮೊರೆ ಹೊಕ್ಕಬೇಕು, ಯಾರನ್ನು ಮೊರೆ ಹೊಕ್ಕಿದಾಗ ನಾವು ಏನನ್ನೆಲ್ಲ ಪಡೀಲಿಕ್ಕಾಗ್ತದೆ, ಆತ್ಯಂತಿಕವಾದ ನಿವೃತ್ತಿ, ಆನಂದ ಪ್ರಾಪ್ತಿ, ಬಿಡುಗಡೆ, ಸಂಸಾರ ಬಂಧ ನಿವೃತ್ತಿ, ಇವೆಲ್ಲ ಯಾರಿಂದ ಅಂತ ಕೇಳಿದಾಗ ಆಗ ಬಹಳ ಸ್ಪಷ್ಟವಾಗಿ ಭಗವಂತನ ಬಗ್ಗೆ ಭೀಷ್ಮರು ಹೇಳ್ತಾರೆ. ಮೊದಲೇ ಹೇಳಿಕೊಂಡಿದ್ದ ನೀವೆಲ್ಲ ಧರ್ಮಗಳನ್ನು ನನಗೆ ಹೇಳಿ ಆಯಿತು, ಕೋ ಧರ್ಮ ಸರ್ವಧರ್ಮಾಣಂ ಭವತಃ ಪರಮೋಮತಃ ಅಂತ. ನಿಮ್ಮ ಅಭಿಪ್ರಾಯದಂತೆ ದೊಡ್ಡ ಧರ್ಮ ಯಾವುದು ಅಂತ ಭೀಷ್ಮರಲ್ಲಿ ನೇರ ಪ್ರಶ್ನೆ ಆಗಿದ್ದು.
ಹಾಗಾಗಿ ಆತ ಸ್ಪಷ್ಟವಾಗಿ ಹೇಳ್ತಾನೆ, ಪವಿತ್ರಾಣಾಂ ಪವಿತ್ರಮ್ಯಃ ಮಂಗಲಾನಾಂಚ ಮಂಗಲಂ ದೈವತಂ ದೈವತಾನಾಂಚ ಅಂತೇಳಿ ಪರಮೋಚ್ಚನಾದ ದೇವರು ಯಾರು ಕೇಳಿದರೆ ಅದು ನಾರಾಯಣ ಅಂತ ಹೇಳ್ತಾನೆ. ಹಾಗಾಗಿ ಅವನ ಚಿಂತನೆ ಮಾಡಿದರೆ ಎಲ್ಲವೂ ಆಗುತ್ತೆ ಹೇಳಿ ಭಗವಂತನ 1000 ರೂಪಗಳ ನಾಮಗಳ ಪಟ್ಟಿಯನ್ನು ಕೊಡ್ತಾನೆ. ವಿಶ್ವಂ ವಿಷ್ಣುರ್ವ ಷಡ್ಕಾರೋ ಭೂತ ಭವ್ಯ ಭವತ್ ಪ್ರಭು ಶಂಖ ಬೃನ್ನಂದ ಕೀಚಕ್ರಿ ಶಾರ್ಂಗತನ್ವಾಗಧಾಧರ ರಥಾಂಗವಾಣಿ ರಕ್ಷೋಭ್ಯ ಸರ್ವ ಪ್ರಹರಣ ಯುಧ ಅಂತೇಳಿ 107 ಶ್ಲೋಕಗಳಲ್ಲಿ ಭಗವಂತನ 1000 ರೂಪಗಳ ನಾಮಗಳನ್ನು ಇದಂ ಪ್ರಥಮ ಬಾರಿಯಾಗಿ ಅನ್ನುವಂತೆ ಭೀಷ್ಮರು ಧರ್ಮರಾಜಾದಿಗಳಿಗೆ ಪಾಂಡವರಿಗೆಲ್ಲ ಉಪದೇಶವನ್ನು ಕೊಡುತ್ತಾನೆ. ಬಹಳ ದೂರಿಯಾದ ಚಿಂತನೆ. ಭಗವಂತನಿಗೆ ಬಹಳಷ್ಟು ರೂಪಗಳಿವೆ. ಅವತಾರಗಳ ಪಟ್ಟಿಯಲ್ಲಿ ನಾವು ದಶಾವತಾರವನ್ನು ಲೆಕ್ಕ ಹಾಕ್ತೇವೆ. 10 ರೂಪಗಳು ಅಂತ, ಮತ್ಸ್ಯ ಕೂರ್ಮ ವರಾಹ ಅಂತ. 10 ಮಾತ್ರ ಅಲ್ಲ, ಭಗವಂತ ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅಂತ ಹೇಳಿ ಅವನು 100, 1000, 10 ಎಲ್ಲ ರೂಪಗಳ ಮುದ್ದಯವ ಅಂತೇಳಿ ಚಿಂತನೆಯನ್ನು ಕೊಟ್ಟಿದ್ದಾರೆ ಆಚಾರ್ಯರೇ. ಪಂಚರಾತ್ರದ ಮಾತನ್ನು ಹೇಳುವಾಗ ಪಂಚಾತ್ಮಕಸ್ಸ ಭಗವಾನ್ ದ್ವಿಷಡಾತ್ಮಕೋಭೂತ್ ಪಂಚದ್ವೈ ಶತಸಹಸ್ರ ಪರೋಮಿತಶ್ಚ ಅಂತ ಒಂದು ದೊಡ್ಡ ಪಟ್ಟಿ ಕೊಡ್ತಾರೆ. 5 ರೂಪದಿಂದ ಹಿಡಿದು ಲೆಕ್ಕ ಇಲ್ಲದಷ್ಟು ರೂಪಗಳ ಅವತಾರಗಳ ಭಗವಂತ ಇದ್ದಾನೆ ಅಂತ. ಪಂಚಾತ್ಮಕ ಭಗವಂತ 5 ರೂಪದಲ್ಲಿ ಇದ್ದಾನೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ. ಪಂಚಾತ್ಮಕಸ್ಸ ಭಗವಾನ್ ದ್ವಿಷಟಾತ್ಮಕೋಭೂತ್ 2 ಅಂದರೆ 8 ರೂಪದವ ಅಂತ ಅರ್ಥ. ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ 8 ರೂಪದಲ್ಲಿ ಭಗವಂತ ಇದ್ದಾನೆ. ದ್ವಿಷಟಾತ್ಮಕೋಭೂತ್ ಪಂಚದ್ವೈ 5, 2 ಅಂದರೆ 10 ರೂಪದವ. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬುದ್ಧ ಕಲ್ಕಿ ಅಂತ ಪ್ರಸಿದ್ಧವಾದ 10 ರೂಪದಲ್ಲಿ ಇದ್ದಾನೆ. ಪಂಚದ್ವೈ ಶತ ಸಹಸ್ರ ಪರೋಮಿತಶ್ಚ ನಂತರ 100 ನಾರಾಯಣ ನರ ಶಾರ್ಗಿ ಹೇಳಿಕೊಂಡು 100 ರೂಪಗಳಿಂದ ಭಗವಂತ ಇದ್ದಾನೆ. ಅಲ್ಲಿಂದ 1000 ರೂಪಗಳಲ್ಲಿ ಭಗವಂತ ಇದ್ದಾನೆ. ಅದು ವಿಶ್ವ ವಿಷ್ಣು ವಷಡ್ಕಾರ ಭೂತಭವ್ಯ ಭವತ್ಪ್ರಭು ಭೂತಗೃತ್ ಭೂತಭೃತ್ ಭಾವ ಭೂತಾತ್ಮ ಭೂತಭಾವನ ಭೂತಾತ್ಮ ಪರಮಾತ್ಮ ಅಂತ ಹೇಳಿಕೊಂಡು ಭಗವಂತ 1000 ರೂಪಗಳಲ್ಲಿ ಅದು ಭಗವಂತನ 1000 ರೂಪಗಳ ಹೆಸರುಗಳ ಪಟ್ಟಿಯದು. ಕ್ರಮಬದ್ಧವಾಗಿ ಅಂತಹ ಚಿಂತನೆಯನ್ನು ಕೊಟ್ಟಿದ್ದಾನೆ. ಭಗವಂತನ 1000 ರೂಪಗಳು ನಮ್ಮ ದೇಹದಲ್ಲಿ ನೆಲೆಗೊಂಡಿವೆ. ಇಡೀ ವೇದಗಳ ವಾಂಗ್ಮಯಗಳ ಪ್ರಪಂಚದ ಚಿಂತನೆಯಲ್ಲಿ ಬೃಹತೀಕರಣ ಅಂತ ಇದೆ. ಒಂದು ಮಂತ್ರವನ್ನು 36 ಅಕ್ಷರದಲ್ಲಿ ಅದನ್ನು ಸಿಕ್ಕಿಸುವಂಥದ್ದು. ಹೀಗೆ 1000 ಬೃಹತಿ ಮಾಡಿದಾಗ ಅದು ಮಧ್ಯಾಂದಿನ ಸಮನದಲ್ಲಿ ನಿಷ್ಕೈವಲ್ಯ ಶಸ್ತ್ರದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಿರತಕ್ಕ ಮಂತ್ರಗಳ ಸಮುದಾಯಗಳು 3 ಹೊತ್ತಿನ ಹೋಮ ಪದ್ಧತಿಯಲ್ಲಿ. ಹಾಗಾಗಿ ಅಂತಹ ಮಹಾವ್ರತ ಯಾಗದಲ್ಲಿ ಆಗತಕ್ಕಂಥ ಈ ಬೃಹತಿ ಶಾಸ್ತ್ರ 36,000 ಅದರಲ್ಲಿ ವ್ಯಂಜನಗಳು, 36,000 ಸ್ವರಗಳು. ಅದು ನಮ್ಮ ದೇಹದಲ್ಲಿ ಇರತಕ್ಕಂಥ ಬಲ ಮತ್ತು ಎಡದಲ್ಲಿರತಕ್ಕಂಥ ಭಗವಂತನ 72,000 ನಾಡಿಗಳಲ್ಲಿ ಇರತಕ್ಕಂಥ ರೂಪಗಳು. ಅದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಒಂದೊಂದು ರೂಪಗಳು ಅಲ್ಲಿ ನೆಲೆಗೊಂಡಿವೆ. ಹಾಗಾಗಿ ಅಂತಹ ಭಗವಂತನ 1000 ರೂಪಗಳ ನಾಮಗಳನ್ನು ಪ್ರತಿನಿತ್ಯ ಪಠಿಸುವುದರಿಂದ ನಮ್ಮ 72,000 ನಾಡಿಗಳು ಕರ್ಮಬದ್ಧವಾಗಿ ಸಶಕ್ತವಾಗಿ ಎಲ್ಲ ಕೆಲಸಗಳನ್ನು ದೇವರ ಕೆಲಸವನ್ನು ಮಾಡಲು ಯಾವತ್ತೂ ಸಹ ಸೋಲುವುದಿಲ್ಲ ಅಂತ ಅದರ ಯೋಗ್ಯತೆ ಇರುವಷ್ಟು ಕಾಲದಲ್ಲಿ. ಹೀಗಾಗಿ ಅಂತಹ ಅದ್ಭುತವಾದ ಭಗವಂತನ ಚಿಂತನೆಯನ್ನು ಕೊಡ್ತಾ ಇಡೀ ಶಾಸ್ತ್ರ ಸಮುದಾಯದಲ್ಲಿ ಭಗವಂತನೇ ಸರ್ವೋತ್ತಮನು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ ಯಾವುದೆಲ್ಲಿ ಅಲ್ಲಿಯಾದರೂ ಅಲ್ಪ ಸ್ವಲ್ಪ ಇತರ ದೇವತೆಗಳ ಬಗ್ಗೆ ಚಿಂತನೆ ಬಂದಿದ್ರೂ ಅದು ಭಗವಂತನ ಪಾರಮ್ಯವನ್ನು ಹೇಳಲೋಸುಗ ಮಧ್ಯದಲ್ಲಿ ಸೇರ್ಪಡೆಯಾದಂತೆ ತಿಳ್ಕೊಳ್ಬೇಕು ಎನ್ನುವ ನೆಲೆಯಲ್ಲಿ ಸಕಲ ಶಾಸ್ತ್ರಗಳ ಒಕ್ಕೊರಳವಾದ ನಾರಾಯಣನ ಪಾರಮ್ಯ. ನಾಸ್ತಿ ನಾರಾಯಣ ಸಮಂ ನ ಭೂತಾನ್ನ ಭವಿಷ್ಯತಿ ಯತೇನ ಸಖ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಎನ್ನುವುದಾಗಿ ಘಂಟಾಘೋಷವಾಗಿ ದೇವರಿಗೆ ಸಮನಾದವನು ಈ ಜಗತ್ತಿನಲ್ಲಿ ಇಂದು ಇಲ್ಲ ಮುಂದೂ ಇಲ್ಲ ಎನ್ನುವ ನೆಲೆಯಲ್ಲಿ ಭಗವಂತನ ಅತ್ಯಂತ ಎತ್ತರತನವನ್ನು ಘೋಷಣೆ ಮಾಡ್ತಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ ವೇದಶಾಸ್ತ್ರ ಪರನ್ನಾಸ್ತಿ ನದೈವಂ ಕೇಶವತ್ವರಂ. ಭಗವಂತನಿಗಿಂತ ಮಿಗಿಲಾದ ಬ್ರಹ್ಮ ರುದ್ರರನ್ನು ನಿಯಮಿಸುವ ನಾರಾಯಣನಿಗಿಂತ ಮಿಗಿಲಾದ ತತ್ವವೇ ಇಲ್ಲ. ಅದೇ ಪರಮಸ್ವತಂತ್ರವಾದ ಏಕೈಕ ತತ್ವ ಅನ್ನುವ ಚಿಂತನೆಯನ್ನು ಕೊಟ್ಟಿದ್ದಾರೆ. ಕೃಷ್ಣನೇ ಅದನ್ನು ಉಲ್ಲೇಖ ಮಾಡಿ ಹೇಳಿದ್ದು ದ್ವಾಯುಮೌ ಪುರುಷೋ ಲೋಕೆ ಕ್ಷರಕ್ಷರೇವಚ ಕ್ಷರ ಸರ್ವಾಣಿ ಭೂತಾನಿ ಕುಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾರತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯೀಶ್ವರ ಯಸ್ಮಾಕ್ಷರಮತೀತೋಹಂ
ಅಕ್ಷರಾದ ಬೀಜೋತ್ತಮ ಅಥೋಸ್ಮಿ ಲೋಕೇ ವೇದೇ ಚ ಪ್ರತಿತಃ ಪುರುಷೋತ್ತಮ ಅಂತೇಳಿ ಇಡೀ ಜಗತ್ತಿನಲ್ಲಿರತಕ್ಕ ಎರಡು ತತ್ವಗಳಲ್ಲಿ ಕ್ಷರ ಅಕ್ಷರಗಳಿಗಿಂತ ಮಿಗಿಲಾಗಿ ನಾನಿದ್ದೇನೆ ಅನ್ನುವ ತನ್ನ ಪಾರಮ್ಯವನ್ನು ಅತಿ ಸ್ಪಷ್ಟವಾಗಿಸಿದ್ದಾನೆ. ಮತ್ತು ಉಳಿದೆಲ್ಲ ದೇವತೆಗಳು ಶಿವನಲ್ಲಿಯೇ ಓಡುವುದೆಲ್ಲ ಉಂಟು ಹೇಳಿದರೆ, ರುದ್ರಂ ಸಮಾಶ್ರಿತ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತ ಅಂತೇಳಿ ಕೃಷ್ಣ ಸ್ಪಷ್ಟ ಹೇಳ್ತಾನೆ. ಎಲ್ಲ ದೇವತೆಗಳು ರುದ್ರನ ಹತ್ತಿರದಲ್ಲಿ ಸೇವೆ ಮಾಡುತ್ತಾರೆ, ಪಾಠ ಕೇಳುತ್ತಾರೆ, ಅನುಗ್ರಹವನ್ನು ಪಡಿತಾರೆ. ಆ ರುದ್ರ ಬ್ರಹ್ಮನಲ್ಲಿ ಸೇರಿಕೊಂಡಿದ್ದಾನೆ, ಅವನಲ್ಲಿ ಆಶ್ರಿತನಾಗಿದ್ದಾನೆ, ಅವನಿಂದ ಪಾಠ ಕೇಳಿದ್ದಾನೆ, ಜ್ಞಾನವನ್ನು ಪಡೆದಿದ್ದಾನೆ. ಬ್ರಹ್ಮ ನನ್ನನ್ನು ಪಾಠದಲ್ಲಿ ನಿಲ್ಲಿಸಿಕೊಂಡಿದ್ದಾನೆ, ನಾನು ಅವನಿಗೆ ಗುರುವಾಗಿದ್ದೇನೆ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರೈಣೋತಿ ತಸ್ಮೈ ಅಂತ ಹೇಳಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಭಗವಂತನ ರೂಪಚಿಂತನೆಯನ್ನು ವೇದಾದಿಗಳೆಲ್ಲ ಕೊಂಡಾಡಿವೆ. ಹಾಗಾದರೆ ದೇವರಿಗೆ ಯಾರು ಪಾಠ ಮಾಡಿದ್ದಾರೆ, ದೇವರು ಯಾರು ಆಶ್ರಯವನ್ನು ಪಡೆದಿದ್ದಾರೆ ಅಂದರೆ ಕೃಷ್ಣ ಹೇಳ್ತಾನೆ, ನಾಹಂ ಕಂಚಿದುಪಾಶ್ರಿತ ಅಂತ. ನಾನು ಯಾರನ್ನು ಆಶ್ರಯಿಸಿಕೊಂಡಿಲ್ಲ, ನಾನು ಸ್ವತಂತ್ರವಾಗಿದ್ದೇನೆ. ತಂಹದೇವ ಆತ್ಮಬುದ್ಧಿ ಪ್ರಕಾಶಂ ಅಂತೇಳಿ ನನಗೆ ಯಾರು ಏನು ಪಾಠ ಮಾಡಿದವರಿಲ್ಲ, ನಾನೇ ವೇದಗಳನ್ನೆಲ್ಲ ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖಾದಿಗಳಿಗೆ ಉಪದೇಶ ಕೊಡುವವನು ಅಂತ ಹೇಳಿ ಬಹಳ ಸ್ಪಷ್ಟ ಮಾಡ್ತಾನೆ. ಇಂತಹ ನೂರಾರು ವಾಕ್ಯಗಳು ಶ್ರುತಿಶತಂ ಇತಿಹಾಸಾದಿ ಜಾಗರಣ್ಯ ಯಾಮಹ ಅಂತ ಪಂಡಿತರು ಹೇಳ್ತಾರೆ. 100 ಗಟ್ಟಲೆ ಮಾತುಗಳು ಭಗವಂತನ ಎತ್ತರತನವನ್ನು ಹೇಳುತ್ತದೆ. ಹೀಗಾಗಿ ಬಹಳ ಅದ್ಧೂರಿಯಾಗಿ ಭಗವಂತನ ಪಾರಮ್ಯದ ಚಿಂತನೆಯನ್ನು ಅನುಶಾಸನ ಪರ್ವದಲ್ಲಿ ದಾನದ ನೆಲೆಯಲ್ಲಿ ಭೀಷ್ಮರು ಕೊಡಮಾಡಿಕೊಟ್ಟು ಕೊನೆಗೆ ದೇವರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂತ ಭಗವಂತನಿಗೆ ಮಾಡುವ ಭಕ್ತಿಪೂರ್ವಕವಾದ ಚಿಂತನ ಸಹಿತವಾದ ಏನೊಂದು ನಮನ ಇದೆ, ಅದು 10 ಅಶ್ವಮೇಧಯಾಗ ಮಾಡಿದ ಪುಣ್ಯವನ್ನು ಕೊಡ್ತದೆ ಅಂತ ಭೀಷ್ಮರು ತಾನು ಕ್ಷತ್ರಿಯನಾಗಿ ಕ್ಷತ್ರಿಯರು ನಡೆಸತಕ್ಕ ದೊಡ್ಡ ಕಾರ್ಯಕ್ರಮವಾಗಿ ಯಜ್ಞಯಾಗಿಯಾಗಿ ಅದರ ಸಮಾನತೆಯನ್ನು ತುಲನೆಯನ್ನು ಮಾಡ್ತಾರೆ ಮತ್ತು ಹೇಳ್ತಾರೆ ಅದು ತಪ್ಪಾಗಿದೆ ಅಂತ. ದಶಾಶ್ವಮೇಧಿ ಪುನರೇತಿ ಜನಮ ಅಂತ ಅಶ್ವಮೇಧಯಾಗ ಮಾಡಿ ಅವಭೃತ ನಡೆಸಿ 10 ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿಕೊಟ್ಟವನು ಮತ್ತೆ ಹುಟ್ಟಿ ಬರ್ತಾನೆ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಶ್ರೀಕೃಷ್ಣನಿಗೆ ನಮಿಸಿದವನು ಮತ್ತೆ ಹುಟ್ಟಿ ಬರುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣನ ಚಿಂತನೆಯನ್ನು ಮಾಡ್ತಾ ತನ್ನ ಕೊನೆಯ ಕಾಲಕ್ಕೆ ನಿರೀಕ್ಷೆ ಮಾಡಿದ್ದಾನೆ. ಉತ್ತರಾಯಣ ಬಂದಿದೆ ಅಂತ ಮತ್ತೆ ನೆನಪಿಸಿಕೊಂಡು ಕರೆಸಿಬಿಟ್ಟು 10-50 ದಿನಗಳ ಕಾಲ ವಿಶಿಷ್ಟವಾಗಿ ಎಲ್ಲ ಧರ್ಮಗಳನ್ನು, ರಾಜಧರ್ಮಾನ್, ದಾನ ಧರ್ಮಾನ್, ಮೋಕ್ಷ ಧರ್ಮಾನ್, ಅಶೇಷತಃ ಸ್ತ್ರೀಧರ್ಮಾನ್ ಅಂತ ಎಲ್ಲ ಧರ್ಮಗಳನ್ನು ಬಿತ್ತರಿಸಿದ ಭೀಷ್ಮ ಬಾಯಿ ಮುಚ್ಚುತ್ತಾ ಇದ್ದಾನೆ, ಮನಸ್ಸು ತೆರ್ಕೊಳ್ತಾನೆ, ಕೃಷ್ಣನೆಡೆಗೆ ಧಾವಿಸಿದ್ದಾನೆ. ಕೃಷ್ಣ ಮತ್ತೆ ಬಂದಿದ್ದಾನೆ, ಧರ್ಮರಾಜನು ಬಂದಿದ್ದಾನೆ. ಉತ್ತರಾಯಣದ ಸಂದರ್ಭದಲ್ಲಿ ತನ್ನನ್ನು ಕೃಷ್ಣನ ವ್ಯಾಸರ ಅನುಮತಿ ಕೇಳಿ ಪ್ರಾಣವನ್ನು ಬಿಡ್ತಾನೆ. ಆಗ ತನ್ನ ರೂಪವನ್ನು ನೆನೆಸಿಕೊಂಡ. ಹಾಗಾಗಿ ಭೀಷ್ಮ ಹೊಸರೂಪವನ್ನು ಪಡಿತಾನೆ, ಮೂಲ ರೂಪಕ್ಕೆ ಹೋಗ್ತಾನೆ, ದೇವರೆಡೆಗೆ ಆಗ ಸಾಗುವುದಿಲ್ಲ. ಅವನ ಶಿರಸ್ಸು ಭೇದನೆ ಆಗ್ತದೆ, ಅಲ್ಲಿಂದ ಜ್ಯೋತಿಸ್ಸು ಮೇಲಕ್ಕೆ ಹೋಗ್ತದೆ. ಅದನ್ನೆಲ್ಲ ನೋಡಿರ್ತಾರೆ. ಮತ್ತೆ ಎಲ್ಲರೂ ಭೀಷ್ಮನಿಗೆ ಬೇಕಾದ ರಾಜೋಚಿತವಾದ ಸಂಸ್ಕಾರಗಳನ್ನೆಲ್ಲ ಮಾಡುತ್ತಾರೆ. ತಾನು ತೆರಳುವಾಗ ಒಂದೇ ಒಂದು ಮೈಯಲ್ಲಿ ಗಾಯ ಇಲ್ಲದಂತೆ ಎಲ್ಲ ಬಾಣಗಳನ್ನು ನಿರ್ಮುಕ್ತಗೊಳಿಸಿ ಭೀಷ್ಮ ಶುದ್ಧಾಂಗ ದೇಹನಾಗಿ ತೆರಳುತ್ತಾನೆ. ಅಲ್ಲಿಂದ ಧರ್ಮೋದಕ ಬಿಡಲು ಗಂಗೆಗೆ ಬರ್ತಾರೆ ಎಲ್ಲರೂ. ಗಂಗೆ ಓಡಿ ಬರ್ತಾಳೆ. ತನ್ನ ಮಗನ ಅವಸಾನಕ್ಕೆ ಹತ್ತುಕೊಳ್ತಾಳೆ, ಕೃಷ್ಣನಲ್ಲಿ ಬೇಡಿಕೊಳ್ತಾಳೆ. ಕೃಷ್ಣ ಆಕೆಯನ್ನು ಸಾಂತ್ವನಗೊಳಿಸಿ ಗಂಗೆಯನ್ನು ಮತ್ತೆ ಹರಿಯುವಂತೆ ಹೇಳುತ್ತಾನೆ. ಹೀಗೆ ಭೀಷ್ಮ ನಿರ್ಯಾಣವನ್ನು ಸಹ ಚಿಂತನೆಯಲ್ಲಿ ಅನುಶಾಸನ ಪರ್ವದ ಕಡೆಯಲ್ಲಿ ನಾವು ನೋಡಲಿಕ್ಕೆ ಉಂಟು.